ಇದು ಕೇಳಿ ಕೇಳಿ ಅವ್ರು ಹೇಳ್ತಾ ಇದ್ದೆ ಕೇಳ್ತಾ ಇಲ್ಲ. ಮನೆ ಮಾಡ್ತಾ ಇದ್ವಿ ಏನು ಅಂತೇಳಿ ಸಬ್ಜೆಕ್ಟ್ ನಮಗೆ ನೋಟಿಸ್ ಅಂತೇಳಿ ಮನೆ ಮಾಡ್ತಾ ಇದ್ವಿ. ಒಂದ್ ನಿಮಿಷ ಸಭಾಪತಿಗಳೇ, ನಾ ಹೇಳ್ತೀನಿ ಮಾನ್ಯ ಸಭಾಪತಿಗಳೇ, ಹೇಳ್ತೀನಿ ನಾನು ತಮ್ಮ ಒಂದ್ ನಿಮಿಷ ಪಾಯಿಂಟ್ ಆಫ್ ಆರ್ಡರ್ ಇದೆ. ಒಂದ್ ನಿಮಿಷ ಅವ್ರು ಏನ್ ಪಾಯಿಂಟ್ ಆಫ್ ಆರ್ಡರ್ ಇಲ್ಲ ನಾ ಹೇಳ್ತೀನಿ. ಒಂದ್ ನಿಮಿಷ ನಿಮ್ಗೆ ಹೇಳ್ತೀನಿ. ನೀವು ನೋಟಿಸ್ ಕೊಟ್ಟಿಲ್ಲ, ಲೆಟರ್ ಕೊಟ್ಟಿರಿ. ಲೆಟರ್ ಕೊಟ್ಟು ನಾನು ನೋಟಿಸ್ ಕನ್ಸಿಡರ್ ಮಾಡಕ್ ಬರೋದಿಲ್ಲ. ಲೆಟರ್ ನೋಟಿಸ್ ಕೊಟ್ರಿ ನಾ ಕನ್ಸಿಡರ್ ಮಾಡ್ತೀನಿ. ಅಲ್ಲ ಲೆಟರ್ ಕೊಡು. ನೀವೇನಂತ ಲೆಟರ್ ಕೊಟ್ಟಿರಿ? ಲೆಟರ್ ಈ ತರ ಆಗಿದೆ, ಇದಕ್ಕೆ ಕ್ರಮ ತಗೋರಿ ಅಂತ ಕೊಟ್ಟಿರಿ. ಕ್ರಮ ತಗೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಬರೀತೀರಿ, ಕ್ರಮ ಹೇಳ್ತೀವಿ. ಮಾನ್ಯ ಸಭಾಪತಿಗಳೇ, ಸದನದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ನೋಟಿಸ್ ಕೊಡಬೇಕು. ಮಾನ್ಯ ಸಭಾಪತಿಗಳೇ, ಈ ದುಂಡಾವರ್ತಿ ಒಂದ್ ನಿಮಿಷ ಅದಕ್ಕೆ ನೀವು ಕೂಡಿ ನಾ ಮಾಡ್ತೀನಿ. ನೀವು ಕೂಡಿ ನಾ ಮಾಡ್ತೀನಿ. ನಾ ಹೇಳು ಕೇಳಿ. ಒಂದ್ ನಿಮಿಷ ಕೂಡ್ರಿ. ಅಲ್ಲ ನಾನು ಮಾತಾಡಕ್ ಬಿಡಿ. ನೀವು ಕೂಡ್ರಿ. ಒಂದ್ ನಿಮಿಷ ನೋಡಿ. ಒಂದ್ ನಿಮಿಷ ನಾ ಹೇಳ್ತೀನಿ. ಕೂಡಿ ಕುತ್ಕೊಂಡು ನಾ ಹೇಳ್ತೀನಿ ನೋಡಿ. ಒಂದ್ ನಿಮಿಷ ಹೇಳ್ತೀನಿ ನಿಮಗೆ. ನೋಡಿ ನಾ ಹೇಳ್ತೀನಿ. ಒಂದ್ ನಿಮಿಷ ನಿಮ್ಗೆ ಒಂದ್ ನಿಮಿಷ. ನೀವು ನನಗೇನು ಪತ್ರ ಕೊಟ್ಟಿರಿ. ಪತ್ರ ಕೊಟ್ಟದ್ದಕ್ಕೆ ಇದನ್ನ ಏನ್ ಮಾಡಬೇಕು ಅನ್ನೋದನ್ನು ನಾನು ಸಂಬಂಧಪಟ್ಟವ್ರು ತಿಳಿಸಿದ್ದೀನಿ. ಇದ್ರ ಬಗ್ಗೆ ನಾನು ತೀರ್ಮಾನ ನಿಮ್ಗೆ ಕೊಡ್ತೀನಿ. ಈಗ ನೀವು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಡೋದ್ರಲ್ಲಿ ಮಾತಾಡಕ ನನಗೆ ಪರ್ಮಿಷನ್ ಕೊಡಕ್ಕೆ ಯಾವುದೇ ಪರಿಸ್ಥಿತಿ ಇಲ್ಲ. ಅದಕ್ಕೆ ನೀವು ನೋಟಿಸ್ ಕೊಡಿ. ನಾನು ಕೊಡಿ. ಆಯ್ತು ಒಂದ್ ನಿಮಿಷ ಯಾರು ಕೇಳಿ. ಈಗ ನಾ ಹೇಳ್ತೀನಿ. ಒಂದ್ ನಿಮಿಷ ಎಲ್ಲರೂ ಹೆಂಗ ಸದನ ಈಗ ನಾ ಹೇಳ್ತೀನಿ ತಡ್ರಿ. ಒಂದ್ ನಿಮಿಷ ಕೂಡ್ರಿ. ಒಂದ್ ನಿಮಿಷ ಕೂಡ ನಾ ಹೇಳ್ಬಿಡ್ರಿ. ಒಂದ್ ನಿಮಿಷ ಅಲ್ಲ ಹೆಂಗ. ಒಂದ್ ನಿಮಿಷ ನನಗೆ ಹೇಳಕ್ ಬಿಡಿ. ನನಗೆ ಹೇಳಕ್ಕೆ ಬಿಡಿದವ್ರಿ. ನಾ ಹೇಳ್ತೀನಿ. ಇದು ನಮ್ಮ ಗಮನಕ್ಕೆ ನಾವು ಬಂದ ಮೇಲೆ ನೀವು ಅಲೋ ಮಾಡಬೇಕು ಸ್ವಾಮಿ. ಈಗ ಬರೋದಲ್ಲ ಇದು. ಈಗ ಸಭಾಪತಿಗಳೇ ಈಗ ಒಂದ್ ನಿಮಿಷ ನಿಮಗೆ ರವಿ ಒಂದ್ ನಿಮಿಷ ಕನ್ನಡ ತಿಳಿತದ ನಿಮ್ಗೆ ಪಾಯಿಂಟ್ ಆಫ್ ಆರ್ಡರ್ ಎದ್ರ ಬಗ್ಗೆ ಕೇಳಾಕತ್ತೀನಿ ಮತ್ತೆ ಗಲಾಟೆ ಮಾಡಿ ಎದ್ರ ಬಗ್ಗೆ ಕೇಳಾಕತ್ತೀನಿ ನಾನು
ಕೇಳ್ತೀನಿ ಅವ್ರನ್ನ ಕೇಳ್ತೀನಿ. ಒಂದೇ ನಿಮಿಷ. ಸಹಪತಿಗಳೇ ಒಂದೇ ನಿಮಿಷ ಜಸ್ಟ್ ಬಜ್ಜೇಗೌಡ್ರೆ, ನನಗೂ ಗೊತ್ತಿಲ್ಲ, ನಮ್ಮ ಕೇಳ್ತೀನಿ. ಪ್ರತಿಪಕ್ಷ ನಾಯಕರು ಎದ್ದು ನಿಂತ್ಕೊಂಡ್ರು. ನೆನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಮಾತಾಡಕ್ ಹೋದ್ರು. ಇನ್ನು ಮಾತೇ ಆಡ್ಲಿಲ್ಲ, 2 ಲೈನ್ ಹೇಳಲಿಲ್ಲ ಅವ್ರು. ಪಾಯಿಂಟ್ ಆಫ್ ಆರ್ಡರ್ ಅಂದ್ರು. ಏನ್ ವಿಷಯಕ್ಕೆ ಪಾಯಿಂಟ್ ಆಫ್ ಆರ್ಡರ್ ಕೇಳ್ಬಹುದು ಅಲ್ಲ, ಅದಕ್ಕೆ ಸಭಾಪತಿ ಪಾಯಿಂಟ್ ಆಫ್ ಆರ್ಡರ್ ಏನ್ ವಿಷಯಕ್ಕೆ? ಇವ್ರು ಇನ್ನು ವಿಷಯನ ಪ್ರಸ್ತಾವ ಇದ್ರ ಬಗ್ಗೆ ಹೇಳ್ತಾರೋ ಅದ್ರ ಬಗ್ಗೆ ನಾ ಕೇಳ್ಬೇಕಲ್ಲ ಅವ್ರನ್ನ. ಪಾಯಿಂಟ್ ಆಫ್ ಆರ್ಡರ್ ಒಂದೇ ನಿಮಿಷ, ಅವ್ರಿಗೆಲ್ಲ ಹಕ್ಕಿದೆ. ಅದಕ್ಕಿಂತ ಮುಂಚೆ ಪೂರ್ತಿ ಏನ್ ವಿಷಯ ಅಂತ ಪ್ರತಿಪಕ್ಷ ನಾಯಕರಿಗೆ ಹೇಳಕ್ ಕೊಡಿ, ಆಮೇಲೆ ಅವ್ರು ಪಾಯಿಂಟ್ ಆಫ್ ಆರ್ಡರ್ ಮಾತಾಡಕ್ ನಿಮಿಷ. ಪಾಯಿಂಟ್ ಆಫ್ ಆರ್ಡರ್ ಎದ್ರ ಮೇಲೆ ಅಂತ ಕೇಳ್ಬೇಕಲ್ಲ ಕೇಳೋಣ. ಕೊಡ್ತೀನಿ ಮಾತಾಡಕ್ ಅವ್ರಿಗೆ. ಹೇಳವ್ರು ಇದ್ರ ಬಗ್ಗೆ ಎದ್ರ ಬಗ್ಗೆ ಕೇಳೋಣ. ಇನ್ನು ಬಂದ ತಕ್ಷಣ ಪಾಯಿಂಟ್ ಆಫ್ ಆರ್ಡರ್ ಎಂತ ವಿಷಯ ಸಭಾಪತಿಗಳೇ? ಓದ್ಕೊಳ್ಳಿ, ಇನ್ನು ಬಂದ ತಕ್ಷಣ ಪಾಯಿಂಟ್ ಆಫ್ ಆರ್ಡರ್ ಎಂತ ವಿಷಯ ಸಭಾಪತಿಗಳೇ? ಓದ್ಕೊಳ್ಳಿ. ಪಾಯಿಂಟ್ ಆಫ್ ಆರ್ಡರ್ ಇದ್ದಾಗ ಎದ್ರ ಬಗ್ಗೆ ಅನ್ನೋದು ಹೇಳ್ಬೇಕು. ನನಗೆ ಅವ್ರು ಹೇಳಿ ನಾ ಕೇಳಿ ಶುರುನೆ ಮಾಡ್ದಂಗೆ ಎಂತ ಪಾಯಿಂಟ್ ಆಫ್ ಆರ್ಡರ್ ಅದ್ರ ಸಲುವಾಗಿ ಆಗ್ತದೆ. ಸಭಾ ನಡೆಯುವಂತ ಸಭಾಪತಿಗಳೇ, ದಯಮಾಡಿ ವಿರೋಧ ಪಕ್ಷದ ನಾಯಕರು ಎದ್ದು ಮಾತಾಡಕ್ ಶುರು ಮಾಡಿದ್ದಾಗ ನೀವು ಹೇಳಿದ್ರಿ, ನನ್ಗೊಂದು ಪತ್ರ ಕೊಟ್ಟಿದ್ದೀನಿ, ನಡೆದಿದ್ವಿ ಆಗಿರ್ತಕ್ಕಂಥ ಪತ್ರ ಕೊಟ್ಟಿದ್ದೀನಿ, ನೋಟಿಸ್ ಕೊಟ್ಟಿದ್ದೀನಿ. ಅವ್ರು ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಡ್ಬೇಕಾದ್ರೆ ನಿಮಗೆ ಕೊಡ್ತೀವಿ, ನೀವು ಕೇಳ್ಬೇಕು. ನಮಗೆ ನೋಟಿಸ್ ಕೊಟ್ಟಿರೋ ಬಿಟ್ಟಿರೋ ಅನ್ನೋದು ನಮಗೆ ಕೇಳ್ಬೇಕಾದ್ರೆ ನೀವು ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ. ಏನು ಅಂತೂ ಗೊತ್ತಿಲ್ಲ, ವಿಷಯ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸರ್ ಅವರು ಸಭಾಪತಿ ವಿಷಯ ಪ್ರಸ್ತಾಪ ಮಾಡಿದ್ರು. ಈಗ ಒಂದ್ ನಿಮಿಷ ಕೇಳಿ. ಕೇಳ್ತೀನಿ ಒಂದ್ ನಿಮಿಷ ಕೇಳಿ. ಅವರು ರಾಜ್ಯಪಾಲರಿಗೆ ಗಲಾಟೆ ಮಾಡಿದ್ರ ಬಗ್ಗೆ ಮಾತಾಡಿದ್ರು. ಅವರೇ ಮಾತಾಡಿ, ಈಗ ತೆಗಿ, ರೆಕಾರ್ಡ್ ತೆಗಿ, ಮಾತಾಡಿದ್ರು. ತೆಗೀರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.